ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಸೊ ಇವತ್ತು ಇನ್ನೊಂದು ಹೊಸ ರೀಡಿಂಗ್ ನೋಡೋಣ, ಚೆಕ್ ಮಾಡೋಣ. ಇವತ್ತಿನ ರೀಡಿಂಗ್ ಟಾಪಿಕ್ ಏನಂದರೆ ಎನರ್ಜಿ ಅಪ್ಡೇಟ್ ಆರ್ ಎನರ್ಜಿ ಚೆಕ್ ಇನ್. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಏನು ಎನರ್ಜೀಸ್ ಇದೆ, ಆ ಒಂದು ಎನರ್ಜಿ ಅಪ್ಡೇಟ್ನ ಚೆಕ್ ಮಾಡೋಣ. ಸೊ ದಿಸ್ ಕ್ಯಾನ್ ಅಪ್ಲೈ ಟು your boyfriend, girlfriend, husband, wife, crush. Okay, this is purely relationship reading, and we will get an energy update. Again, this is a pick a card reading. ಇದೊಂದು pick a card reading ಅಥವಾ pick a pile reading ಇರುತ್ತೆ. ಇಲ್ಲಿ ನಿಮಗೆ 3 ಪೈಲ್ಸ್ ಆಪ್ಷನ್ ಇದೆ. ಇದು ಆಪ್ಷನ್ 1, ಆಪ್ಷನ್ 2 ಆ್ಯಂಡ್ ಆಪ್ಷನ್ 3. ಓಕೆ, ಮತ್ತೊಂದು ಬಾರಿ. ಇದು ಆಪ್ಷನ್ 1, ದಿಸ್ ಇಸ್ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರೀಡಿಂಗ್ನ ಬೇಕಂದರೆ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಟೈಮ್ ತೊಗೊಂಡು ನಿಮ್ಗೆ ಇಷ್ಟವಾಗಿರೋ ಪೈಲ್, ನಿಮ್ಗೆ ಯಾವ ಪೈಲ್ ರೆಸೊನೇಟ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ. ಹಾಗೆ ಬಿಫೋರ್ ಬಿಗಿನಿಂಗ್ ದ ರೀಡಿಂಗ್ಸ್, ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಫಾರ್ ಸಬ್ಸ್ಕ್ರೈಬಿಂಗ್, ಲೈಕ್ ಮಾಡಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ, ಕಮೆಂಟ್ಸ್ ಮಾಡಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ಪರ್ಸ್ನಲ್ ರೀಡಿಂಗ್ಸ್ ಆಲ್ಸೋ. ಈ ರೀಡಿಂಗ್ಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇಟ್ ಮೇ ಆರ್ ಮೇ ನಾಟ್ ರೆಸೊನೇಟ್. ನಿಮ್ಗೆ ರೆಸೊನೇಟ್ ಆದರೆ ಮೆಸೇಜ್ ತಗೊಳ್ಳಿ, ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಲೆಟ್ ಇಟ್ ಗೋ. ಆ್ಯಂಡ್ ಈ ಚಾನಲಲ್ಲಿ ಬೇರೆ ರೀಡಿಂಗ್ಸ್ ಇದೆ, ಶಾರ್ಟ್ಸ್ ಇದೆ, ಅದನ್ನು ನೋಡಿ. ಇಲ್ಲ ಬೇರೆ ಟ್ಯಾರೋ ರೀಡರ್ಸ್ನ ಬೇರೆ ರೀಡಿಂಗ್ಸ್ ಇನ್ ಅದರ್ ಚಾನಲ್ಸ್, ಅದು ಕೂಡ ನೀವು ನೋಡ್ಬೋದು. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ ಆಲ್ ದ ಸಪೋರ್ಟ್ ಫಾರ್ ಮಿರಕಲ್ ಕಾರ್ಡ್ ಟ್ಯಾರೋ. ವಿಡಿಯೋನ ಬೇಕಂದರೆ ಪಾಸ್ ಮಾಡಿ ಆ್ಯಂಡ್ ನಿಮ್ಮ ಆಪ್ಷನ್, ನಿಮ್ಮ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಸೊ ಯಾರು ಆಪ್ಷನ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಆಪ್ಷನ್ 1, ನಿಮ್ಮ ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಟೈಮ್ ತೊಗೊಳ್ಳಿ, ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಓಕೆ, ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಫಿಸಿಕಲ್ ಎನರ್ಜೀಸ್, ಮೆಂಟಲ್ ಎನರ್ಜೀಸ್ ಕಾಮ್ ಡೌನ್ ಮಾಡಿಕೊಂಡು ಈ ರೀಡಿಂಗ್ನ ರಿಸೀವ್ ಮಾಡಿ. ಓಕೆ, ಇದು ಒಂದು ಎನರ್ಜಿ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ. ಇದರಲ್ಲಿ ನಿಮ್ಮ ಎನರ್ಜೀಸ್ ನಿಮ್ಮ ಪರ್ಸನ್ ಬಗ್ಗೆ ಹೇಗಿರುತ್ತೆ ಮತ್ತು ನಿಮ್ಮ ಪರ್ಸನ್ ಎನರ್ಜೀಸ್ ನಿಮ್ಮ ಬಗ್ಗೆ ಹೇಗಿರುತ್ತೆ ಅನ್ನೋ ಅಪ್ಡೇಟ್ ನೋಡೋಣ. ಸೊ ನಿಮ್ಮ ಕಾರ್ಡ್ಸ್ ನೋಡೋಣ.
ಓಕೆ ಪೈಲ್ ಒನ್ ನಿಮ್ಮ ಕಾರ್ಡ್ಸ್ ಆಚೆ ಬಂದಿದೆ. ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ ಬಾಟಮ್ ಆಫ್ ದ ಡೆಕ್ಕಲ್ಲಿ ಸನ್ ಕಾರ್ಡ್ ಇದೆ. ಓಕೆ ಸೊ ಇದರಲ್ಲಿ ಈ ಮೆಸೇಜ್ ಸನ್ ಕಾರ್ಡಿನ ಮೆಸೇಜ್ ಏನಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಸೊ ಒಬ್ಬರಿಗೆ ಒಬ್ಬರು ನೋಡಿದ್ರೆ ಖುಷಿ ಆಗುತ್ತೆ ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಓಕೆ ಕರೆಂಟ್ ಎನರ್ಜೀಸ್ ಅಥವಾ ಪಾಸ್ಟ್ ಎನರ್ಜೀಸಲ್ಲಿ ದೆರ್ ವಾಸ್ ಲಾಟ್ ಆಫ್ ಗುಡ್, ತುಂಬ ಚೆನ್ನಾಗಿರೋ ಫ್ರೆಂಡ್ಶಿಪ್ ಇತ್ತು. ಆ್ಯಂಡ್ ಸನ್ ಕಾರ್ಡ್ ಅನ್ನೋದು ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ದ ಡೆಕ್. ಸೊ ಒಬ್ಬರನ್ನ ಒಬ್ಬರು ನೋಡಿದ್ರೆ ಆಟೋಮೆಟಿಕ್ಕಾಗಿ ಹ್ಯಾಪಿನೆಸ್, ಖುಷಿ ಅಂತ ಫೀಲಿಂಗ್ ಬರ್ತಾ ಇತ್ತು. ಸೊ ದಟ್ ಈಸ್ ಅಟ್ ಬಾಟಮ್ ಆಫ್ ದ ಡೆಕ್. ಬಟ್ ಇಟ್ ವಾಸ್ ದ ಪಾಸ್ಟ್ ಎನರ್ಜೀಸ್. ಬಟ್ ಕರೆಂಟ್ಲಿ ಅಷ್ಟೊಂದು ಟರ್ಬುಲೆನ್ಸ್ ಇದೆ. ಇಟ್ ಈಸ್ ನಾಟ್ ಗೋಯಿಂಗ್ ದ ವೇ ಇಟ್ ಈಸ್ ಎಕ್ಸ್ಪೆಕ್ಟೆಡ್. ಅಂದರೆ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಲೇಷನ್ಶಿಪ್ ಹೋಗೋದಕ್ಕೆ ಆ ಥರ ಹೋಗ್ತಾ ಇಲ್ಲ ಸದ್ಯಕ್ಕೆ. ಸೊ ಮೋರ್ ಇನ್ಫಾರ್ಮೇಷನ್, ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಳೋಣ. ಲೆಟ್ಸ್ ಡೈವ್ ಇನ್ ಟು ದ ರೀಡಿಂಗ್. ಓಕೆ ಸೊ ಪೈಲ್ ಒನ್, ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಹೇಗಿದೆ ಅಂದರೆ, ಸೊ ಈ ಕನೆಕ್ಷನ್ನಲ್ಲಿ ಇದು ಯಾವುದೇ ಒಂದು ಸ್ಟೇಜಲ್ಲಿ ಇರಲಿ, ಸೊ ನಿಮಗೆ ಈ ಕನೆಕ್ಷನ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ. ಓಕೆ ತುಂಬ ಕನ್ಫ್ಯೂಷನ್ ಇದೆ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ ಕೂಡ ಇದೆ. ಸೊ ನಿಮ್ಮ ಒಂದು ಗಟ್ ಫೀಲಿಂಗಲ್ಲಿ, ನಿಮ್ಮ ಒಂದು ಇಂಟ್ಯೂಷನಲ್ಲೇ ನಿಮಗೆ ಇನ್ನೂ ಗ್ಯಾರಂಟಿ ಇಲ್ಲ ಇಫ್ ದೇ ಆರ್ ದ ಒನ್, ಇಫ್ ದೇ ಆರ್ ಯುವರ್ ಪರ್ಸನ್ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಆ್ಯಂಡ್ ನೀವು ನಿಮಗೂ ಇನ್ನೂ ಅಷ್ಟೊಂದು ಇಮೋಷನಲ್ ಡೆವಲಪ್ಮೆಂಟ್ ಈ ವ್ಯಕ್ತಿ ಬಗ್ಗೆ ಆಗಿಲ್ಲ. ಯು ಆರ್ ಜಸ್ಟ್ ಟ್ರೀಟಿಂಗ್ ದೆಮ್ ಆಸ್ ಒನ್ ಆಫ್ ದ ಆಪ್ಷನ್. ನೀವು ಅವ್ರನ್ನ ಒಂದು ಆಪ್ಷನ್ ಥರ ನೋಡ್ತಾ ಇದ್ದೀರಾ. ಆ್ಯಂಡ್ ಇನ್ನೂ ಒಂದು ಮೈಂಡಲ್ಲಿ ಕ್ಲಾರಿಟಿ ಅನ್ನೋದು ಬಂದಿಲ್ಲ, ಕನ್ಫ್ಯೂಸ್ಡ್ ಆಗಿದ್ದೀರಾ. ಇವರೇ ಆ ಪರ್ಸನ್, ನೀವು ಲೈಫ್ ಲಾಂಗ್ ಸ್ಪೆಂಡ್ ಮಾಡೋವಂಥ ಪರ್ಸನ್ನ, ಅಥವಾ ಸ್ಟಿಲ್ ಇಫ್ ಇಟ್ ಈಸ್ ದೇರ್ ಆ್ಯಂಡ್ ಬೆಟರ್ ಆಪ್ಷನ್ ಅಂತ ನೀವು ಸದ್ಯಕ್ಕೆ ನಿಮ್ಮ ಮನಸ್ಸಿನಲ್ಲಿ ಇದು ಕನ್ಫ್ಯೂಷನ್ ಇದೆ ಅಬೌಟ್ ಯುವರ್ ಪರ್ಸನ್. ನಿಮ್ಮ ಫೀಲಿಂಗ್ಸ್ ಬಗ್ಗೆ ನಿಮಗೆ ಇನ್ನೂ ಕ್ಲಾರಿಟಿ ಬರಬೇಕು. ನಿಮ್ಮ ಡಿಸಿಷನ್ ಬಗ್ಗೆ ಇನ್ನೂ ನಿಮಗೆ ಕ್ಲಾರಿಟಿ ಬರಬೇಕು. ಓಕೆ ಆ್ಯಂಡ್ ಸೊ ಈ ಒಂದು ಕನೆಕ್ಷನ್ನಲ್ಲಿ ಮೋಸ್ಟ್ಲಿ ಯು ಆರ್ ದ ಟ್ರಾನ್ಸ್ಪರೆಂಟ್ ಪರ್ಸನ್. ನೀವು ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಕೊಡಬೇಕು, ಏನೇನು ನಿಮ್ಮ ಬಗ್ಗೆ ಹೇಳಬೇಕು ಅನ್ನೋವಂಥದ್ದೆಲ್ಲ ನೀವು ಹೇಳಿದ್ದೀರಾ. ನೀವು ಒಂಥರ ಯು ಆರ್ ವೆರಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕ್ಲಿಯರ್ ಪರ್ಸನ್. ನೀವೇನೂ ಒಂದು ಮುಚ್ಚಿಡೋದಿಲ್ಲ, ಮುಚ್ಚುಮರೆ ಮಾಡೋದಿಲ್ಲ, ಆರ್ ವಾಟ್ ವಿ ಸೇ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್ ಇದ್ದೀರಾ. ನೀವೆಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀರಾ. ಬಟ್ ನಿಮಗೆ ಈ ಪರ್ಸನ್ನಿಂದ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಬರ್ತಾ ಇಲ್ಲ ಅಥವಾ ಕ್ಲಿಯರ್ ಸಿಗ್ನಲ್ಸ್ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಕನ್ಫ್ಯೂಷನ್ ಇದೆ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ ಕೂಡ ಇದೆ. ನೀವು ಆ ಪರ್ಸನ್ನಿನ ಆನ್ಸರ್ಗೆ ಮೋಸ್ಟ್ ಪ್ರಾಬಬ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅವ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಇನ್ನೂ ಬಂದಿರಲ್ಲ. ಸೊ ಅದಕ್ಕೆ ನಿಮಗೆ ಕ್ಲಾರಿಟಿ ಇಲ್ಲ. ಅವರ ಆನ್ಸರ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಅವ್ರ ಮುಂದೆಯಿಂದ ಬಂದು ಅಪ್ರೋಚ್ ಮಾಡಲಿ, ಅವ್ರ ಬಗ್ಗೆ ನಿಮಗೆಲ್ಲ ಡಿಟೇಲಾಗಿ ಹೇಳಲಿ, ಅವ್ರ ಡಿಸಿಷನ್ ನಿಮಗೆ ಹೇಳಲಿ ಅನ್ನೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಇದು ನಿಮ್ಮ ಎನರ್ಜೀಸ್ ಆಗಿರುತ್ತೆ ಪೈಲ್ ಒನ್. ನಿಮ್ಮ ಪರ್ಸನ್ನಿನ ಎನರ್ಜೀಸ್ ನೋಡೋಣ. ಓಕೆ ಸೊ ನಿಮ್ಮ ಪರ್ಸನ್ ಒಂದು ಪೇಷಂಟ್ ಸ್ಟೇಟಲ್ಲಿದ್ದಾರೆ. ಓಕೆ ಅವರು ಅವ್ರದ್ದೇ ಆದ ಟೈಮ್ನ ತೊಗೊತಾ ಇದ್ದಾರೆ. ನಿಮಗೇನು ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಯಾಕಂದರೆ ಅವರೇ ಅವರ ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಸೊ ಅವರು ಯಾವುದೇ ಒಂದು ರಶಲ್ಲಿಲ್ಲ ಅಥವಾ ಅರ್ಜೆನ್ಸಿಯಲ್ಲಿಲ್ಲ, ಹರಿಯಲ್ಲಿಲ್ಲ. ಸೊ ತುಂಬ ಪೇಷನ್ಸಿಂದ ದೇ ಆರ್ ಥಿಂಕಿಂಗ್, ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಏನು ಸ್ಟೆಪ್ ತೊಗೋಬೇಕು, ಏನನ್ನ ಚೂಸ್ ಮಾಡಬೇಕು ಅಂತ. ಆ್ಯಂಡ್ ದೇ ಆರ್ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್. ಅವರು ಯಾವುದೇ ಒಂದು ಪ್ರೆಷರ್ಗೆ ಗಿವ್ ಅಪ್ ಆಗುವಂಥ ಪರ್ಸನ್ ಅಲ್ಲ, ಅಥವಾ ಪ್ರೆಷರ್ಗೆ ಅಥವಾ ಕನ್ನಡದಲ್ಲಿ ಹೇಳಬೇಕಂದ್ರೆ ಯಾರಾದರೂ ಒಂದು ಪ್ರೆಷರ್ ಮಾಡಿದ್ರೆ ಅರ್ಜೆಂಟಿಗೆ ಒಂದು ಡಿಸಿಷನ್ ತೊಗೊಳೋಂಥ ಪರ್ಸನ್ ಅವರು ಅಲ್ಲ. ಸೊ ಅವರು ತುಂಬ ಪೇಷಂಟಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರ ಎನರ್ಜೀಸ್ ನಿಮ್ಮ ಬಗ್ಗೆ ಹೇಗೆ ಅಂದರೆ, ದೇ ಥಿಂಕ್ ದ್ಯಾಟ್ ಯು ಆರ್ ವೆರಿ ಇಮೋಷನಲ್. ನೀವು ತುಂಬ ಇಮೋಷನಲ್ ಆ್ಯಂಡ್ ಕೈಂಡ್ ಪರ್ಸನ್. ಓಕೆ ಆ್ಯಂಡ್ ನಿಮಗೆ ತುಂಬ ಪೇಷನ್ಸ್ ಇದೆ, ನರ್ಚರಿಂಗ್ ಕ್ವಾಲಿಟೀಸ್ ಇದೆ, ಒಂದು ಕೈಂಡ್ನೆಸ್ ಇದೆ. ನೀವು ಅವ್ರ ಬದುಕಿಗೆ ಹೋದರೆ ಅವ್ರ ಫ್ಯಾಮಿಲಿನ ಎಲ್ಲರೂ ತುಂಬ ಪ್ರೀತಿಯಿಂದ, ತುಂಬ ಕೈಂಡ್ನೆಸ್ಸಿಂದ ನೋಡ್ಕೊತೀರಾ. ಇಲ್ಲಿ ನೋಡ್ಬೋದು ಕ್ವೀನ್ ಆಫ್ ಕಪ್ಸ್ ಅಂದರೆ ಒಂದು ತುಂಬ ಕೈಂಡ್ ಆ್ಯಂಡ್ ವೆರಿ ಇಮೋಷನಲ್ ಪರ್ಸನ್. ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ವೆರಿ ನರ್ಚರಿಂಗ್ ಆಸ್ಪೆಕ್ಟ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಅವ್ರು ನಿಮ್ಮನ್ನು ಒಂದು ಎಂಪ್ರೆಸ್ ಥರ ನೋಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಕಾರ್ಡ್. ಓಕೆ
ಎಂಪ್ರೆಸ್ ಅಂದರೆ ಸಂಬಡಿ ಹೂ ಇಸ್ ರಿಯಲಿ ಅಬಂಡಂಟ್ ಅಂದರೆ ಯಾರು ಅವು ಈ ಒಂದು ವ್ಯಕ್ತಿ ಹತ್ರ ಎಲ್ಲ ಒಂದು ಮಿಕ್ಸ್ಡ್ ಕ್ವಾಲಿಟೀಸ್ ಇರುತ್ತೆ. ಅವರು ಇಮೋಷ್ನಲ್ ಆಗಿ ಇರ್ತಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗೂ ಇರ್ತಾರೆ. ಅವರೆಲ್ಲ ಜಾಬ್ ಮಾಡ್ತಾ ಇರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಮನೆ ಕೆಲಸ, ಹೊರಗಡೆ ಕೆಲಸ ಎಲ್ಲನೂ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ರೈಟ್ ಯಾವುದು, ರಾಂಗ್ ಯಾವುದು ಅನ್ನೋವಂಥ ಐಡೆಂಟಿಫೈ ಮಾಡೋವಂಥ ಕೆಪಾಸಿಟಿ ಇದೆ. ಸೊ ಈ ಎಲ್ಲ ಒಂದು ಗುಣಗಳು ನಿಮ್ಮ ಹತ್ರ ಇದೆ. ನೀವು ತುಂಬ ಅಬಂಡೆಂಟ್ ಅಂದರೆ ತುಂಬ ಪ್ರಾಸ್ಪರಸ್ ಪರ್ಸನ್ ಆ್ಯಂಡ್ ತುಂಬ ಕೈಂಡ್, ತುಂಬ ಸಾಫ್ಟ್ ಸ್ವಭಾವದವರು ಅಂತ ಅವರ ಎನರ್ಜೀಸ್ ನಿಮ್ಮ ಬಗ್ಗೆ ಇದೆ. ಓಕೆ. ಸೊ ಫ್ಯೂಚರಲ್ಲಿ ಈ ಕನೆಕ್ಷನ್ ಇಮಿಡಿಯೇಟ್ಲಿ ಈ ಪರ್ಸನ್ ನಿಮಗೆ ಏನಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅಂದರೆ ಈ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಒಂದು ಥರ್ಡ್ ಪಾರ್ಟಿ ಕೂಡ ಇದ್ದಾರೆ. ಓಕೆ. ಸೊ ಈ ಥರ್ಡ್ ಪಾರ್ಟಿ ಬಗ್ಗೆ ಅವ್ರಿಗೆ ನಿಮ್ಮಿಂದ ಒಂದು ಸ್ವಲ್ಪ ಮಟ್ಟಿಗೆ ಅಟ್ರ್ಯಾಕ್ಷನ್ ಜಾಸ್ತಿ ಇದೆ. ಓಕೆ. ನೀವು ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಟ್ರಸ್ಟ್ ಇದೆ. ನೀವು ತುಂಬ ನಂಬ್ಕೊತಾರೆ, ನಿಮ್ಮನ್ನ ಕಣ್ಮುಚ್ಕೊಂಡು ನಂಬೋದು. ಆ್ಯಂಡ್ ನಿಮ್ಮ ಹತ್ರ ಎಲ್ಲ ಒಳ್ಳೆ ಗುಣಗಳು ಇದೆ ಅಂತಲೂ ಅವ್ರಿಗೆ ಗೊತ್ತು. ಬಟ್ ಸ್ಟಿಲ್ ಅವ್ರು ನಿಮ್ಗೆ ಯಾಕೆ ಬಂದುಬಿಟ್ಟು ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ ಅಥವಾ ನಿಮ್ಮನ್ನ ಕನ್ಫ್ಯೂಷನ್ ಸ್ಟೇಟಲ್ಲಿ ಇಟ್ಟಿದ್ದಾರೆ ಅಂದರೆ ದೆರ್ ಇಸ್ ಅ ಥರ್ಡ್ ಪಾರ್ಟಿ ಇನ್ ದಿಸ್ ಕನೆಕ್ಷನ್. ಆ್ಯಂಡ್ ಆ ಥರ್ಡ್ ಪಾರ್ಟಿ ಬಗ್ಗೆ ಅವ್ರಿಗೆ ಅಟ್ರ್ಯಾಕ್ಷನ್ ಇದೆ, ಡಿಸ್ಟ್ರಾಕ್ಷನ್ ಇದೆ, ಎರಡೂ ಇದೆ. ಇದು ನಿಮಗೆ ಸದ್ಯದಲ್ಲೇ ಈ ಕ್ಲಾರಿಟಿ ನಿಮಗೆ ಸಿಗುತ್ತೆ ಥ್ರೂ ಯೂನಿವರ್ಸ್. ಅಥವಾ ಕೆಲವೊಬ್ಬರಿಗೆ ಯಾರ್ಯಾರು ಈ ರೀಡಿಂಗ್ ನೋಡ್ತಾ ಇರ್ತೀರ ಆಲ್ರೆಡಿ ಈ ಸಂಶಯ ಇರುತ್ತೆ, ಈ ಡೌಟ್ ಇರುತ್ತೆ. ಡೌಟ್ ನಿಮಗೆ ಆಟೋಮೆಟಿಕ್ಕಾಗಿ ಕ್ಲಾರಿಫೈ ಆಗುತ್ತೆ. ಆ್ಯಂಡ್ ಡಿಸ್ಟೆಂಟ್ ಫ್ಯೂಚರಲ್ಲೂ ಒಂದು 6 ವೀಕ್ಸಲ್ಲಿ ನಿಮ್ಗೆ ಈ ಕ್ಲಾರಿಟಿ ಗೊತ್ತಾಗಿ ಆ್ಯಂಡ್ ಮೋಸ್ಟ್ಲಿ ನಿಮ್ಮ ಪರ್ಸನ್ ಇಷ್ಟು ಬೇಗ 6 ವೀಕ್ಸ್ ಟು 6 ಮಂತ್ಸಲ್ಲಿ ಯಾವುದೇ ಒಂದು ಕಮಿಟ್ಮೆಂಟ್ನ ಆಫರ್ ಮಾಡೋದಿಲ್ಲ. ಓಕೆ. ಅವರು ಅವರ ಹೀಲಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಅಂದರೆ ಅವ್ರ ಲೈಫ್, ಅವರ ವೆಲ್ ಬೀಯಿಂಗ್, ಅವ್ರ ಕರಿಯರ್ ಇಷ್ಟು ಬೇಗ ಬಂದುಬಿಟ್ಟು ಅವ್ರಿಗೆ ಆ ಕನ್ವಿಕ್ಷನ್ ಇಲ್ಲ. 6 ವೀಕ್ಸ್ ಅಥವಾ 6 ಮಂತ್ಸಲ್ಲಿ ಒಂದು ಕಮಿಟ್ಮೆಂಟ್ ಕೊಡುವಂಥ ಕನ್ವಿಕ್ಷನ್ ಅಥವಾ ಒಂದು ಗಟ್ ಫೀಲಿಂಗ್ ಅಥವಾ ಒಂದು ಸ್ಟ್ರಾಂಗ್ ಫೀಲಿಂಗ್ ಅವ್ರಿಗಿನ್ನೂ ಬಂದಿಲ್ಲ. ಅಟ್ಲೀಸ್ಟ್ ಟ್ಯಾರೋ ಎನರ್ಜೀಸ್ ಆರ್ ಟೈಮ್ಲೆಸ್. ನಾವು ಒಂದು 6 ವೀಕ್ಸಿಂದ 6 ಮಂತ್ಸಿಗೆ ಪ್ರಿಡಿಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಆ ಟೈಮ್ ತನಕ ಅವರು ಸಿಂಗಲ್ಲಾಗಿ ಇರೋದಕ್ಕೆ ಪ್ರಿಫರ್ ಮಾಡ್ತಾರೆ. ಅವರ ಒಂದು ಸಿಂಗಲ್ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ನೀವು ಅವರಿಂದ ಏನಾದ್ರೂ ಅಪ್ಡೇಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಏನಾದರೂ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ಸ್ ಮಾಡ್ತಾಯಿದ್ರೆ ನಿಯರ್ ಅಥವಾ ಡಿಸ್ಟೆಂಟ್ ಫ್ಯೂಚರಲ್ಲಿ ಅವರು ಅದನ್ನು ಕೊಡುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗೆ ಟ್ಯಾರೋ ರೀಡಿಂಗ್ಸ್ ಸ್ವಲ್ಪ ಕಷ್ಟ ಇರುತ್ತೆ ನೋಡೋದಕ್ಕೆ, ಯಾಕಂದರೆ ದೀಸ್ ಆರ್ ಎನರ್ಜೆಟಿಕ್ ರೀಡಿಂಗ್ಸ್. ನಿಮಗೆ ನಿಮ್ಮ ಸಿಚುಯೇಷನ್ಗೆ ಈ ಫೈಲ್ ಸ್ವಲ್ಪ ಟ್ರಿಗರಿಂಗ್ ಆಗಿದೆ, ನಿಮ್ಮ ಸಿಚುಯೇಷನ್ಗೆ ಇದು ಹೊಂದುತ್ತಾ ಇಲ್ಲ ಅಂದರೆ ಜಸ್ಟ್ ಲೆಟ್ ಗೋ ಆಫ್ ಇಟ್ ಆ್ಯಂಡ್ ನೀವು ಬೇರೆ ರೀಡಿಂಗ್ಸ್ ಕೂಡ ನೋಡ್ಬೋದು. ಸೊ ಈ ಎನರ್ಜಿ ಅಪ್ಡೇಟಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇದೆ, ಬಟ್ ನಿಮ್ಮ ಪರ್ಸನ್ ಏನೂ ಆ ಥರ ಕನ್ಫ್ಯೂಷನ್ ಮಾಡ್ಕೊತಾ ಇಲ್ಲ. ಅವರು ಬೇಕು ಅಂತಾನೆ ದೇ ಆರ್ ವೆರಿ ಪೇಷಂಟ್ ಆ್ಯಂಡ್ ಅವ್ರದ್ದೇ ಆದ ಸ್ವೀಟ್ ಟೈಮ್ ತೊಗೊತಾ ಇದ್ದಾರೆ. ಬಟ್ ಅದೇ ಟೈಮಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಭಾವನೆಗಳಿದೆ. ಬಟ್ ಕಾಷನ್, ವರ್ಡ್ ಆಫ್ ಕಾಷನ್, ದೆರ್ ಇಸ್ ಅ ಥರ್ಡ್ ಪಾರ್ಟಿ ಕೂಡ ಇದೆ ನಿಮ್ಮ ಸಿಚುಯೇಷನಲ್ಲಿ. ಸೊ ನಿಯರ್ ಅಥವಾ ಡಿಸ್ಟೆಂಟ್ ಫ್ಯೂಚರಲ್ಲಿ ಅವರು ಏನೇ ಒಂದು ಆ್ಯಕ್ಷನ್ ಅಥವಾ ಮೂಮೆಂಟ್ ಮಾಡೋದು ಕಾಣಿಸ್ತಾ ಇಲ್ಲ. ಆ್ಯಂಡ್ ದೇ ವಿಲ್ ಪ್ರಿಫರ್ ಟು ಬಿ ಸಿಂಗಲ್. ಸೊ ಫೈಲ್ 1 ಇದರಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಈ ರೀಡಿಂಗಿಂದ. ಸೊ ಫೈಲ್ 1 ಯಾರು ಇಲ್ಲಿ ತನಕ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ. ಇನಿಷಿಯಲಿ ಈ ವ್ಯಕ್ತಿ ನಿಮಗೆ ಖುಷಿ ಕೊಟ್ಟಿರ್ತಾರೆ. ಬಟ್ ಈಗ ಸದ್ಯದಲ್ಲಿ ದುಃಖದ ಎನರ್ಜೀಸ್ ಇದೆ, ನಿಮಗೆ ಸ್ಯಾಡ್ನೆಸ್ ಇದೆ, ಗ್ರೀಫ್ ಇದೆ, ಯಾಕಂದರೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆ. ಆ್ಯಂಡ್ ಇದು ನಿಮ್ಗೊಂಥರ ಶಾಕ್ ಥರನೂ ಆಗಿದೆ. ಆ್ಯಂಡ್ ನಿಮ್ಗೇನು ಡೌಟ್ ಇದೆ ನಿಮ್ಮ ಮೈಂಡಲ್ಲಿ ಏನಾದರೂ ಥರ್ಡ್ ಪಾರ್ಟಿ ಇದೆಯಾ ಅನ್ನೋದು ಅದು ನಿಜಾನೇ. ಆ್ಯಂಡ್ ಇದು ನಿಮ್ಗೆ ಸ್ವಲ್ಪ ಶಾಕಿಂಗ್ ಆಗಿರುತ್ತೆ. ಬಟ್ ಎವ್ರಿ ಟೈಮ್ ಆಗೋದೆಲ್ಲ ನಮ್ಮ ಒಳ್ಳೆಯದಕ್ಕೇ. ನಿಮಗೆ ರಿಯಾಲಿಟಿ ಕ್ಲಾರಿಟಿ ಎಷ್ಟು ಬೇಗ ಸಿಗುತ್ತೆ ಅಷ್ಟು ಬೇಗ ನೀವು ನಿಮ್ಮ ಲೈಫಲ್ಲಿ ರೀಡೈರೆಕ್ಟ್ ಆಗ್ಬೋದು, ಬೇರೆ ಕಡೆ ನಿಮ್ಮ ಎನರ್ಜೀಸ್ನ ಫೋಕಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಮೆಸೇಜಸ್ ಫಾರ್ ಫೈಲ್ 1. ಹೋಪ್ಸು ನಿಮಗೆ ಈ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ಆ್ಯಂಡ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫೈಲ್. ಸೊ ಈಗ ಯಾರು ಫೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಫೈಲ್ ಚೆಕ್ ಮಾಡೋಣ. ದಿಸ್ ಇಸ್ ಫೈಲ್ 2. ಓಕೆ. ಫೈಲ್ 2 ನಿಮ್ಮ ಕಾರ್ಡ್ ಶಫಲ್ ಮಾಡೋಣ. ಫೈಲ್ 2 ವೆರಿ ಗುಡ್ ಸ್ಟಾರ್ಟ್. 2 ಆಫ್ ಕಪ್ಸ್,
ಟೂ ಆಫ್ ಕಪ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡೋಣ. ಶಫಲ್. ಎನರ್ಜೀಸ್ ನಿಮ್ಮ ಪರ್ಸನ್ ಬಗ್ಗೆ ಏನಿದೆ ನೋಡೋಣ. ನಿಮ್ಮ ಪರ್ಸನಿನ ಎನರ್ಜೀಸ್ ನಿಮ್ಮ ಬಗ್ಗೆ. ಓಕೆ, ಪೈಲ್ 1 ಸ್ಟಾರ್ಟ್ ಮಾಡೋಣ. ಸಾರಿ, ಪೈಲ್ 2. ಓಕೆ, ಇದು ಒಂದು ಎನರ್ಜಿ ಅಪ್ಡೇಟ್ ಆಗಿರುತ್ತೆ. ಸೊ ಅಗೇನ್ ಟ್ರಿಗರ್ ವಾರ್ನಿಂಗ್. ಕೆಲವೊಂದು ಸತಿ ಟ್ಯಾರೋ ರೀಡಿಂಗ್ಸ್ ಹೆವಿ ಆಗಿರುತ್ತೆ, ಬಟ್ ಎನರ್ಜಿ ಡಸಂಟ್ ಲೈ. ಕಾರ್ಡ್ಸಲ್ಲಿ ಏನು ಬರುತ್ತೆ ಅದನ್ನೇ ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಪೈಲ್ 2, ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಹೇಗಿದೆ ಅಂದರೆ, ಸದ್ಯದಲ್ಲಿ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಎನರ್ಜೀಸ್ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ತುಂಬ ಬೇಜಾರಾಗಿದೆ. ಓಕೆ, ಬೇಜಾರಾಗಿದೆ ಆ್ಯಂಡ್ ಯು ಫೀಲ್ ವೆರಿ ಡೆವಾಸ್ಟೇಟೆಡ್. ತುಂಬ ಬೇಜಾರಾಗಿದೆ ಆ್ಯಂಡ್ ಅವ್ರು ನಿಮಗೆ ಒಂಥರ ದ್ರೋಹ ಮಾಡಿದ್ದಾರೆ ಅಥವಾ ಮೋಸ ಮಾಡಿದ್ದಾರೆ ಅನ್ನೋ ಒಂಥರ ಒಂದು ಫೀಲಿಂಗ್ ಇದೆ. ನಿಮ್ಮನ್ನು ಕಂಪ್ಲೀಟಾಗಿ ಅಬ್ಯಾಂಡನ್ ಆಗಿ ಏನೂ ಕೇಳೋದಿಲ್ಲ, ಅವ್ರಿಗೆ ನಿಮ್ಮ ಬಗ್ಗೆ ಸ್ವಲ್ಪನೂ ಕೇರ್ ಇಲ್ಲ ಅನ್ನೋ ಥರ ಫೀಲಿಂಗ್ ನಿಮಗಿದೆ. ಅವ್ರ ಬಗ್ಗೆ ನಿಮಗೆ ಬೇಜಾರಾಗಿದೆ. ಇದರ ರೀಸನ್ ಏನಂದರೆ, ಅವ್ರ ಕಡೆಯಿಂದ ಅವರ ಎನರ್ಜೀಸ್ ನಿಮ್ಮ ಕಡೆ ತುಂಬ ಸ್ಮಾಲ್ ಎನರ್ಜೀಸ್. ಅಂದರೆ ಅವರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಾಗಲಿ ಅಥವಾ ಜಾಸ್ತಿ ಏನಾದರೂ ಹೇಳ್ಕೊಳ್ಳೋದಾಗಲಿ ಏನೂ ನಿಮ್ಮ ಬಗ್ಗೆ ಅಷ್ಟೊಂದು ಅಟೆನ್ಷನ್ ಕೊಡೋದಿಲ್ಲ, ಅಥವಾ ಜಾಸ್ತಿ ಏನೂ ಮಾತಾಡೋದಿಲ್ಲ. ಮಾತಾಡಿದ್ರೂ ತುಂಬ ಫಾರ್ಮಲ್ ಆಗಿ ಸ್ವಲ್ಪ ಮಾತಾಡ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡಿರೋವಂಥ ಪೇಸಲ್ಲಿ ಅಥವಾ ಆ ರೀತಿಯಲ್ಲಿ ಈ ಕನೆಕ್ಷನ್ ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಬೇಜಾರಿದೆ. ಕೆಲವೊಬ್ಬರು ಪ್ರಪೋಸ್ ಕೂಡ ಮಾಡಿರ್ಬೋದು, ರಿಜೆಕ್ಷನ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಬೇಜಾರಿದೆ. ಇದರಿಂದ ನಿಮಗೆ ಆ್ಯಂಗ್ಸೈಟೀಸು ಇದೆ. ಕೆಲವೊಬ್ಬರಿಗೆ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ರಾತ್ರಿ ಹೊತ್ತು ತುಂಬ ಆ್ಯಂಕ್ಷಸ್ನೆಸ್ ಅಥವಾ ಸರಿಗೆ ನಿದ್ದೆ ಬರದೇ ಇರೋದು, ಲೋ ವೈಬ್ರೇಷ್ನಲ್ ಎನರ್ಜೀಸ್ ಕೂಡ ಇದೆ. ಓಕೆ, ನೀವು ತುಂಬ ಇದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ. ಓವರ್ ಥಿಂಕ್ ಮಾಡಿ ನಿಮಗೆ ನೀವೇ ಕಷ್ಟ ಕೊಟ್ಕೊತಾ ಇದ್ದೀರಾ. ಓಕೆ, ನಿಮ್ಮ ಕನ್ಫ್ಯೂಷನ್ನೂ ಇದೆ ನಿಮಗೆ. ಮತ್ತು ಈ ವ್ಯಕ್ತಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಬೇಕಾ ಬೇಡವಾ, ಅಥವಾ ಈ ಕನೆಕ್ಷನಲ್ಲಿರೋದಾ ಬಿಡೋದಾ ಅನ್ನೋದು. ಯಾಕಂದರೆ ಅವ್ರ ಕಡೆಯಿಂದ ಯಾವುದೇ ಒಂದು ದೊಡ್ಡ ಆ್ಯಕ್ಷನ್ಸ್ ಬರ್ತಾ ಇಲ್ಲ. ಓಕೆ, ನೀವು ಆಲ್ಮೋಸ್ಟ್ ಬಿಟ್ಬಿಡೋಣ, ಗಿವ್ ಅಪ್ ಮಾಡೋಣ ಈ ಕನೆಕ್ಷನ್ ಬಗ್ಗೆ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಸ್ಟಿಲ್ ಆ ಎನರ್ಜಿನ ತೊಗೊಂಬಂದು ಒಂದು ಎಂತೂಸಿಯಾಸಮಿಂದ ಇದ್ಕೊಂಡು ನಿಮ್ಮನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ನಿಮ್ಮ ಡೈಲಿ ವರ್ಕ್ಸ್ ಕೆಲಸಗಳು ಮಾಡ್ತಾಯಿದ್ದೀರಾ. ಬಟ್ ಈ ಥರ ಟ್ರಿಗರ್ಸ್, ಈ ಥರ ಬೇಜಾರು ಆನ್ ಆ್ಯಂಡ್ ಆಫ್ ಆಗ್ತಾಯಿದೆ. ಸೊ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಟಾಪಿಕ್ನ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ಯು ಆರ್ ಅ ವೆರಿ ಗುಡ್. ನೀವು ಒಂದು ಜಾಬ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇರ್ಬೋದು,
ಆ ಜವಾಬ್ದಾರಿಗಳನ್ನು ಎಕ್ಸಲೆಂಟಾಗಿ ತೊಗೊಂಡು ಹೋಗ್ತಾ ಇದ್ದೀರಾ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಈ ರಿಲೇಷನ್ಶಿಪ್ ಅಥವಾ ಈ ಪರ್ಸನಿನ ಎನರ್ಜಿ ನಿಮಗೆ ಕಷ್ಟ ಕೂಡ ಕೊಡ್ತಾ ಇದೆ. ಸೊ ದೀಸ್ ಆರ್ ಯುವರ್ ಎನರ್ಜೀಸ್ ಅಟ್ ಪ್ರೆಸೆಂಟ್. ನಿಮ್ಮ ಪರ್ಸನಿನ ಎನರ್ಜೀಸ್ ಅಂದರೆ ಇದುವರೆಗೂ ಅವ್ರು ನಿಮಗೆ ಜಾಸ್ತಿ ಇಮೋಷನ್ಸ್ ತೋರಿಸ್ಕೊಂಡಿರೋದಿಲ್ಲ ಅಥವಾ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡಿರೋದಿಲ್ಲ. ಬಟ್ ಇವಾಗ ಇವರಿಗೆ ನಿಮ್ಮ ಬಗ್ಗೆ ಇಮೋಷನ್ಸ್ ಹುಟ್ಕೊತಾ ಇದೆ ಅಥವಾ ಲವ್ ಇಮೋಷನ್ಸ್ ಹುಟ್ಕೊತಾ ಇದೆ. ಇಲ್ಲಿ ನೋಡ್ಬೋದು ಅವರ ಹಾರ್ಟ್ ಚಕ್ರ. ಓಕೆ, ನಾವು ಈ ಅಟ್ ದ ಪ್ರೆಸೆಂಟ್ ಎನರ್ಜೀಸ್ ಅವರ ಹಾರ್ಟ್ ನಿಮ್ಮ ಬಗ್ಗೆ ಓಪನ್ ಆಗಿದೆ ಆ್ಯಂಡ್ ಯು ಕ್ಯಾನ್ ಸಿ ಓವರ್ಫ್ಲೋಯಿಂಗ್ ಇಮೋಷನ್ಸ್. ಓಕೆ, ಅವರಿಗೆ ನಿಮ್ಮ ಬಗ್ಗೆ ಒಂದು ಪ್ಯೂರ್ ಫೀಲಿಂಗ್ ಆ್ಯಂಡ್ ದೇರ್ ಹಾರ್ಟ್ ಈಸ್ ಫುಲ್ ಆಫ್ ಲವ್ ಫಾರ್ ಯು. ಈಗ ಅವರ ವೈಬ್ರೇಷನ್ಸ್ ಆ್ಯಂಡ್ ಎನರ್ಜೀಸ್ ನಿಮ್ಮ ಬಗ್ಗೆ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಈಗ ಅವರ ಸ್ವಲ್ಪ ಇದುವರೆಗೂ ಅವರು ತುಂಬ ರೂಡ್ ಆಗಿರ್ತಾರೆ, ತುಂಬ ಕೋಲ್ಡ್ ಇರ್ತಾರೆ. ಎಸ್, ಕೋಲ್ಡ್ ಇಸ್ ದ ವರ್ಡ್. ಓಕೆ, ನೀವು ಏನೇ ಒಂದು ಆ್ಯಕ್ಷನ್ ಮಾಡಿದ್ರು, ಏನೇ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ಅವರು ಡಿಸ್ಟ್ರ್ಯಾಕ್ಟ್ ಆಗೋದಿಲ್ಲ ಅಥವಾ ನಿಮಗೆ ಏನೇ ಒಂದು ಸಿಗ್ನಲ್ನ ಕೊಡೋದಿಲ್ಲ, ಏನೇ ಒಂದು ಕ್ಲಾರಿಟಿ ಕೊಡೋದಿಲ್ಲ. ನೀವು ಅವ್ರನ್ನ ತುಂಬ ರೂಡ್ ವ್ಯಕ್ತಿ ಅಂತ ಕೂಡ ಅಂದ್ಕೊಂಡಿದ್ದೀರಾ. ಅದಕ್ಕೆ ಕಾರಣ ದೇ ಆರ್ ವೆರಿ ಬ್ಯುಸಿ ಇನ್ ದೇರ್ ಕೆರಿಯರ್ ಗೋಲ್ಸ್. ಅವರ ಫಸ್ಟ್ ಪ್ರಯಾರಿಟಿ ಆ್ಯಂಡ್ ಫಸ್ಟ್ ಫೋಕಸ್ ಇಸ್ ಕೆರಿಯರ್ ಆ್ಯಂಡ್ ಬೇರೆ ಯಾವುದೇ ರಿಲೇಷನ್ಶಿಪ್ ಅಥವಾ ಕನೆಕ್ಷನ್ ಅಲ್ಲ. ಅದಕ್ಕೋಸ್ಕರ ಅವ್ರು ಬೇರೆ ಯಾರಿಗೂ ಯಾವುದೇ ರೀತಿಯೂ ಅಟೆನ್ಷನ್ ಕೊಡೋದಿಲ್ಲ. ಈ ವ್ಯಕ್ತಿ ತುಂಬ ಒಂದು ಕರಿಯರ್ ಗೋಲಲ್ಲಿ ಫೋಕಸ್ ಆಗಿದ್ದಾರೆ ಆ್ಯಂಡ್ ಮೋಸ್ಟ್ಲಿ ಅವರ ಒಂದು ಸೈಡ್ ಬಿಸ್ನೆಸ್ ಕೂಡ ಇರುತ್ತೆ. ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಹೋಗೋವಂಥದ್ದು ಅವ್ರಿಗೆ ಅದರಲ್ಲೇ ಅವ್ರ ಎನರ್ಜೀಸ್ ಎಲ್ಲ ಇದೆ. ಮೋಸ್ಟ್ಲಿ ಇವರು ಡೈಲಿ ಕೆಲಸದ ಜೊತೆ ಕೆಲವೊಂದು ಸಿನಾರಿಯೋಸಲ್ಲಿ ಕೆಲವೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ 9 to 5 ಜಾಬ್ ಜೊತೆ ಅವರ ಒಂದು ಬಿಸ್ನೆಸ್ ಕೂಡ ನಡೀತಾ ಇರ್ತಾರೆ. ಅದು ಮೋಸ್ಟ್ಲಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಇರ್ಬೋದು. ಕೆಲವೊಬ್ಬರು ಈ ಥರ ನಿಟಿ ಸೇಲ್ ಮಾಡೋವಂಥ ಬಿಸ್ನೆಸ್ ಇರ್ಬೋದು. ಕ್ಯಾಂಡಲ್ಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಹಿಯರ್. ಸೊ ಕೆಲವೊಬ್ಬರು ಅಗ್ರಿಕಲ್ಚರ್ ಆ್ಯಂಡ್ ಹರ್ಬಲ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸೇಲ್ ಮಾಡೋದು. ಸೊ ದೇ ವಾಂಟ್ ಟು ಮೇಕ್ ಇಟ್ ಬಿಗ್. ಅವರ ಎನರ್ಜೀಸ್ ಮತ್ತು ಅಟೆನ್ಷನ್ ಎಲ್ಲ ಅವರ ಒಂದು ವರ್ಕ್ ಆ್ಯಂಡ್ ಅವರ ಒಂದು ಬಿಸ್ನೆಸ್ಸಲ್ಲಿ ಫೋಕಸ್ಡ್ ಆಗಿದೆ. ಅದಕ್ಕೋಸ್ಕರ ಅವರು ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ. ಬಟ್ ಅದನ್ನು ನೀವು ಬೇರೆ ರೀತಿ ತಗೊಂಡು ತುಂಬ ಟೆನ್ಷನ್ ಮಾಡ್ಕೊತಾ ಇದ್ದೀರಾ. ನೀವು ನೋಡ್ಬೋದು ಈಗ ಅವರ ವೈಬ್ರೇಷನ್ಸ್ ನಿಮ್ಮ ಬಗ್ಗೆ ಚೇಂಜ್ ಆಗಿದೆ ಆ್ಯಂಡ್ ನೀವು ಅವ್ರಿಗೆ ರಿಯಲಿ ಇಷ್ಟ. ಸೊ ದೇರ್ ಹಾರ್ಟ್ ಈಸ್ ಓಪನಿಂಗ್ ಅಪ್ ಫಾರ್ ಯು ನೌ. ಓಕೆ, ಆ್ಯಂಡ್ ದೆರ್ ಇಸ್ ಅ ಶಿಫ್ಟ್. ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಈಗ ಒಂದು ಡೆಸ್ಟಿನಿ ಆ್ಯಂಡ್ ಲಕ್ ಇದೆಲ್ಲ ಶಿಫ್ಟ್ ಆಗುತ್ತೆ. ನಿಮ್ಮ ಇಬ್ಬರ ಲೈಫಲ್ಲಿ ಒಂದು ಹೊಸ ಸೈಕಲ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದಿಸ್ ಅ ನ್ಯೂ ಕಾರ್ಮಿಕ್ ಸೈಕಲ್ ಆ್ಯಂಡ್ ಒಂದು ನ್ಯೂ ಕನೆಕ್ಷನ್ ಈಗ ಸ್ಟಾರ್ಟ್ ಆಗುತ್ತೆ. ದೀಸ್ ಆರ್ ಎನರ್ಜೀಸ್ ಫ್ರಮ್ ಅಪ್ಕಮಿಂಗ್ ವೀಕಿಂದ ಸ್ಟಾರ್ಟ್ ಆಗ್ಬೋದು. ಓಕೆ, ಆ್ಯಂಡ್ ರೆಸ್ಟ್ ಅಶ್ಯೂರ್ಡ್ ಈ ಒಂದು ಹೊಸ ಕಾರ್ಮಿಕ್ ಸೈಕಲಲ್ಲಿ ಅಥವಾ ಈ ಒಂದು ಹೊಸ ಕನೆಕ್ಷನಲ್ಲಿ ದೆರ್ ಇಸ್ ಅ ಲಾಟ್ ಆಫ್ ಹ್ಯಾಪಿನೆಸ್. ನಿಮ್ಮಿಬ್ಬರಿಗೆ ತುಂಬ ಖುಷಿಯಾಗಿರೋವಂಥ ಟೈಮ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಈ ಕಾರ್ಡ್ ಎಷ್ಟು ವೈಬ್ರೆಂಟ್ ಆಗಿದೆ. ಓಕೆ, ಸೊ ಯು ವಿಲ್ ಫೀಲ್ ಆಲ್ ಕೈಂಡ್ ಆಫ್ ಇಮೋಷನ್ಸ್ ಆ್ಯಂಡ್ ಆಲ್ ಕೈಂಡ್ ಆಫ್ ಕಲರ್ಸ್ ಇನ್ ಯುವರ್ ಲೈಫ್. ಒಬ್ಬರಿಗೆ ಒಬ್ಬರ ಪ್ರೆಸೆನ್ಸ್ ಇಟ್ ವಿಲ್ ಬಿ ಲೈಕ್ ವಾರ್ಮ್ ಸನ್ಶೈನ್. ನಮ್ಮ ಸನ್ಶೈನ್ಗೆ ಹೋದರೆ ನಮಗೆ ಹೇಗೆ ಒಂಥರ ಫೀಲ್ ಆಗುತ್ತೆ, ನಮ್ಮ ಬಾಡಿ ಎನರ್ಜೈಸ್ ಆಗುತ್ತೆ ಆ್ಯಂಡ್ ನಮ್ಗೆ ಆ ಎನರ್ಜಿ ಬರುತ್ತೆ ಟು ಗೋ ಆ್ಯಂಡ್ ಫೇಸ್ ಥಿಂಗ್ಸ್. ಅದೇ ರೀತಿ ನೀವು ಒಬ್ಬರಿಗೆ ಒಬ್ಬರು ಎನರ್ಜೆಟಿಕ್ ಸಪೋರ್ಟ್, ಮಾರಲ್ ಸಪೋರ್ಟ್, ಮೆಂಟಲ್ ಸಪೋರ್ಟ್ ಆಗಿರ್ತೀರ. ಸೊ ದಿಸ್ ವಿಲ್ ರೆಸ್ಟ್ ಅಶ್ಯೂರ್ಡ್ ಅಪ್ಕಮಿಂಗ್ ಡೇಸ್ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ಬ್ರೈಟ್. ಖುಷಿಯಾಗಿರುವಂಥ ದಿನಗಳು ಇರುತ್ತೆ. ಆ್ಯಂಡ್ ಈ ಕನೆಕ್ಷನ್ ಕೂಡ ಒಂದು ದಿಸ್ ಇಸ್ ನಾಟ್ ಎ ಕನೆಕ್ಷನ್, ಒಂದು ಸ್ಪೀಡಾಗಿ ಹೋಗುವಂಥ ಕನೆಕ್ಷನ್ ಅಲ್ಲ. ಇದರಲ್ಲಿ ನಿಮ್ಮ ಪರ್ಸನ್ ಸ್ವಲ್ಪ ಟೈಮ್ ತೊಗೊತಾರೆ ಅಥವಾ ನಿಮ್ಮಿಬ್ಬರಲ್ಲಿ ಇಬ್ಬರೂ ಸಹಿತ ಒಬ್ರಿಗೊಬ್ರು ಸ್ವಲ್ಪ ಟೈಮ್ ತಗೊಂಡು ಅರ್ಥ ಮಾಡಿಕೊಂಡು ಯು ವಿಲ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್. ಆಮೇಲೆ ಯು ವಿಲ್ ಗೆಟ್ ಇನ್ ಟು ದಟ್ ಸೀರಿಯಸ್ ಗೋಲ್ಸ್ ಆಫ್ ದ ರಿಲೇಷನ್ಶಿಪ್. ಓಕೆ, ಯಾರೇ ಒಬ್ಬರು ಪ್ರೆಷರ್ ಮಾಡಿದ್ರು ಯು ಪೀಪಲ್ ವಿಲ್ ಟೇಕ್ ಯುವರ್ ಟೈಮ್ ಆ್ಯಂಡ್ ಸದ್ಯದಲ್ಲಿ ಹೇಗೆ ಹೋಗ್ತಾ ಇದೆ ಹಾಗೆ ಖುಷಿಯಾಗಿ ಒಬ್ಬರ ಕಂಪನಿಯಲ್ಲಿ ಇನ್ನೊಬ್ಬರು ಇರ್ತೀರಾ ಆ್ಯಂಡ್ ಯು ವಿಲ್ ರಿಟ್ರೀಟ್. ಸ್ವಲ್ಪ ರೆಸ್ಟ್ ತಗೊಂಡು ಯು ವಿಲ್ ಟೇಕ್ ಥಿಂಗ್ಸ್ ಸ್ಲೋ. ಆ್ಯಂಡ್ ಟೇಕ್ ಥಿಂಗ್ಸ್ ಸ್ಲೋ ಆ್ಯಂಡ್ ಕೆಲವೊಂದು ಕಂಡೀಷನ್ಸಲ್ಲಿ ನಿಮ್ಮ ಒಂದು ಪರ್ಸನ್ ಎಲ್ಲರಿಗೂ ಅಲ್ಲ, ಕೆಲವೊಂದು ಯಾರ್ಯಾರು ನೋಡ್ತಾ ಇದ್ದೀರಾ
ನಿಮ್ಮ ಒಂದು ಪರ್ಸನ್ ಒಂದು ಎಂಡಿಂಗ್ ದೇ ವಿಲ್ ಹ್ಯಾವ್ ಟು ಗೋ ಥ್ರೂ ಎನ್ ಎಂಡಿಂಗ್. ಓಕೆ, ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಒಬ್ಬರು ಯು ಮೈಟ್ ಹ್ಯಾವ್ ಟು ಗೋ ಥ್ರೂ ಎನ್ ಎಂಡಿಂಗ್. ಆ ಎಂಡಿಂಗ್ ಏನಂದರೆ ಆಲ್ರೆಡಿ ಕೆಲವೊಬ್ಬರು ಒಂದು ಸಪ್ರೇಷನ್ ಪ್ರೊಸೆಸ್ಸಲ್ಲಿ ಇರ್ತೀರಾ, ಅಥವಾ ಡೈವೋರ್ಸ್ ಪ್ರೊಸೆಸ್ಸಲ್ಲಿ ಇರ್ತೀರಾ, ಅಥವಾ ಜಸ್ಟ್ ಪ್ಯೂರ್ ಸಪ್ರೇಷನ್. ಸೊ ಅದರಿಂದ ಹೀಲ್ ಆಗಬೇಕು. ಕೆಲವೊಬ್ಬರಿಗೆ ಕೋರ್ಟ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ ಅದರಿಂದ ಹೊರಗಡೆ ಬಂದುಬಿಟ್ಟು ದೆನ್ ದೇರ್ ವಿಲ್ ಬಿ ಆಮೇಲೆ ಒಂದು ಹೊಸ ಸೈಕಲ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಎ ಗುಡ್ ಟೈಮ್. ಬಟ್ ನಿಮ್ಮ ಕನೆಕ್ಷನ್ ಮೆಟೀರಿಯಲೈಸ್ ಆಗೋಕ್ಕೆ ಆ್ಯಂಡ್ ಟು ರೀಚ್ ದಟ್ ಮ್ಯಾರೇಜ್ ಗೋಲ್ ಎಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಕಾಸ್ ಬಿಫೋರ್ ದಟ್ ಜಸ್ಟಿಸ್ ಹ್ಯಾಸ್ ಟು ಹ್ಯಾಪನ್. ಯಾರಾದರೂ ನೀವು ಅಥವಾ ನಿಮ್ಮ ಪರ್ಸನ್ ಯಾರಾದರೂ ಸಪ್ರೇಷನ್ ಇದ್ದರೆ ಅದರಿಂದ ಹೊರಗಡೆ ಬಂದು ಆ ಚಾಪ್ಟರ್ನ ಕ್ಲೋಸ್ ಮಾಡಿ ಹೀಲಾಗಿ ಅದರಿಂದ ಹೊರಗಡೆ ಬಂದುಬಿಟ್ಟು ಈ ಹೊಸ ಚಾಪ್ಟರ್ ದೆರ್ ಇಸ್ ಅ ವರ್ಲ್ಡ್ ಕಾರ್ಡ್. ಇಟ್ಸ್ ಆಲ್ವೇಸ್ ಎಂಡಿಂಗ್ ಆಫ್ ಎನ್ ಸೈಕಲ್ ಆ್ಯಂಡ್ ಹೊಸ ಲೈಫಿನ ಬಿಗಿನಿಂಗ್ ಇರುತ್ತೆ. ಸೊ ಎಸ್, ಸೆಕೆಂಡ್ ಪೈಲ್ 2 ನಿಮ್ಮ ಒಂದು ಕನೆಕ್ಷನ್ ಬಗ್ಗೆ ಹೋಪ್ಸ್ ಇದೆ. ಬಟ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಸ್ಲೋ ಆ್ಯಂಡ್ ಸ್ಟಡಿ ಆ್ಯಂಡ್ ರೆಸ್ಟ್ ಅಶ್ಯೂರ್ಡ್ ಫ್ಯೂಚರಲ್ಲಿ ಪಾಸಿಟಿವ್ ಎನರ್ಜೀಸ್ ಇದೆ. ಸೊ ಪೈಲ್ 2 ಯಾರ್ಯಾರು ಈ ರೀಡಿಂಗ್ ನೋಡಿದ್ದೀರಾ, ಇಲ್ಲಿ ತನಕ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಂಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪೈಲ್ ನಿಮಗೆ ರೆಸೊನೇಟ್ ಆಯಿತಾ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ಇನ್ಯಾವ ಥರ ಟ್ಯಾರೋ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಐ ವಿಲ್ ಬ್ರಿಂಗ್ ಮೋರ್ ಟ್ಯಾರೋ ಕಂಟೆಂಟ್ ಫಾರ್ ಯು. ಸೊ ಪೈಲ್ 2, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಈಗ ಪೈಲ್ 3 ಯಾರ್ಯಾರು ಪೈಲ್ 3 ವಾಚ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ನೋಡೋಣ. ಸರಿ, ಯಾರು ಪೈಲ್ 3ನ ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ಸ್ ನೋಡೋಣ. ಓಕೆ, ಪೈಲ್ 3 ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ. ಆ್ಯಂಡ್ ಮತ್ತು 2 ಆಫ್ ಕಪ್ಸ್. ಸೊ 2 ಆಫ್ ಕಪ್ಸ್ ಅನ್ನೋದು ಅಲ್ಟಿಮೇಟ್ ಲವ್ ಕಾರ್ಡ್ ಟ್ಯಾರೋ ಡೆಕ್ಕಲ್ಲಿ. ಇಟ್ಸ್ ಆಲ್ವೇಸ್ ಎ ಪಾಸಿಟಿವ್ ಸೈನ್. ಈ ಟ್ಯಾರೋ ಕಾರ್ಡ್ಸ್ ಶಫಲ್ ಮಾಡೋದಕ್ಕಿಂತ ಮುಂಚೆ, ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ಈ ಕಾರ್ಡ್ ಸಿಕ್ಕಿದ್ರೆ ಇಟ್ಸ್ ಅ ಪಾಸಿಟಿವ್ ಓಮೆನ್, ಪಾಸಿಟಿವ್ ಲಕ್ ಥರ. ಸೊ ಪೈಲ್ 3 ರಿಲ್ಯಾಕ್ಸ್ ಮಾಡಿ, ಸೇ ಥ್ಯಾಂಕ್ಸ್ ಟು ಯೂನಿವರ್ಸ್, ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ಸಿಟ್ ಬ್ಯಾಕ್ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್. ಸೊ ಒಂದು ಎನರ್ಜಿ ಅಪ್ಡೇಟ್ ಬಿಟ್ವೀನ್ ನೀವು ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಎನರ್ಜಿ ಅಪ್ಡೇಟ್ ನೋಡೋಣ. ನಿಮ್ಮ ಎನರ್ಜೀಸ್ ಏನಿದೆ ನಿಮ್ಮ ಪರ್ಸನ್ ಬಗ್ಗೆ. ನಿಮ್ಮ ಪರ್ಸನ್ ಇರೋ ಎನರ್ಜೀಸ್ ನಿಮ್ಮ ಬಗ್ಗೆ. ಆಲ್ ರೈಟ್ ಪೈಲ್ 3, ನಿಮ್ಮ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸಾರಿ, ಸ್ವಲ್ಪ ಟೈಮ್ ತೊಗೊಂಡೆ. ಪೈಲ್ 3, ಓಕೆ, ಪೈಲ್ 3 ಇದರಲ್ಲಿ ಸ್ವಲ್ಪ ಹೆವಿ ಎನರ್ಜೀಸ್ ಇದೆ. ಇದು ಸ್ವಲ್ಪ ಟ್ರಿಗರಿಂಗ್ ಕೂಡ ಇರ್ಬೋದು. ನಿಮಗೆ ಟ್ರಿಗರಿಂಗ್ ಅನಿಸಿದ್ರೆ ಆ ಥರ ಏನಾದರೂ ಇದ್ದರೆ ಈ ರೀಡಿಂಗ್ನ ಮುಂದೆ ನೋಡಬೇಡಿ. ಯಾರು ಪೈಲ್ 3 ಚೂಸ್ ಮಾಡಿದ್ದೀರಾ, ಅಥವಾ ನಿಮಗೆ ಕ್ಲಾರಿಟಿ ಬೇಕು, ರಿಯಲ್ ಮೆಸೇಜಸ್ ಬೇಕು, ಎನರ್ಜಿ ಅಪ್ಡೇಟ್ ಬೇಕು ಅಂದರೆ ಈ ರೀಡಿಂಗ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಪೈಲ್ 3 ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಹೇಗಿದೆ ಅಂದರೆ, ನಿಮ್ಮ
ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ನೀವು ನಿಮ್ಮ ಪರ್ಸನ್ ಜೊತೆ ಟೈಮ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀರಾ. ಸ್ವಲ್ಪ ಹೊರಗಡೆ ಹೋಗೋದು, ತಿಳ್ಕೊಳ್ಳೋದು ಆ್ಯಂಡ್ ಈಗ ನಿಮ್ಮ ಹತ್ರ ತುಂಬ ಫೈರಿ ಎನರ್ಜೀಸ್ ಇದೆ ಆ್ಯಂಡ್ ಜಸ್ಟ್ ನಿಮ್ಮ ಮೈಂಡಲ್ಲಿ ಅವ್ರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀರಾ. ಟೈಮ್ ಸ್ಪೆಂಡ್ ಮಾಡಬೇಕು, ತಿಳ್ಕೋಬೇಕು ಆ ಥರ ಇದೆ. ಕೆಲವು ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ. ನಿಮ್ಮ ಕಡೆಯಿಂದ ಅವ್ರ ಬಗ್ಗೆ ನೀವು ಯು ಆರ್ ವೆರಿ ಅಟ್ರಾಕ್ಟೆಡ್ ಟು ದೆಮ್. ನಿಮಗೆ ಅವ್ರ ಬಗ್ಗೆ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ಬಟ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನೀವು ಎನರ್ಜಿನ ನೀವು ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಈ ನಿಮ್ಮ ಹತ್ರ ಏನೇ ಒಂದು ಇಮೋಷನ್ಸ್ ಅಟ್ ದ ಮೂಮೆಂಟ್ ನೋಡಿ, ಇದು ಪ್ರೆಸೆಂಟ್ ಎನರ್ಜೀಸಲ್ಲಿ ಅಟ್ರಾಕ್ಷನ್ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಬರ್ತಾ ಇದೆ ಆ್ಯಂಡ್ ನೀವು ಅವ್ರ ಜೊತೆಗೆ ಎಕ್ಸ್ಪ್ಲೋರ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎನರ್ಜೀಸ್ ಜಾಸ್ತಿ ಇದೆ. ಬಟ್ ಇಮೋಷ್ನಲ್ ಕನೆಕ್ಷನ್, ಮೆಂಟಲ್ ಕನೆಕ್ಷನ್, ಅವ್ರ ಜೊತೆ ಕನೆಕ್ಟ್ ಆಗಬೇಕು, ಇಮೋಷ್ನಲಿ ಮೆಂಟಲಿ ಕನೆಕ್ಟ್ ಆಗಬೇಕು ಅನ್ನೋಂಥ ಎನರ್ಜೀಸ್ ಸ್ವಲ್ಪ ಕಡಿಮೆ ಇದೆ. ನಿಮಗೆ ಏನೇ ಥರ ಫೀಲಿಂಗ್ಸ್ ಆದ್ರೂ ನೀವು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎಲ್ಲ ನಿಮ್ಮೊಳಗಡೆ ನೀವು ಇಟ್ಕೊಂಡು ತುಂಬ ಟೈಟಾಗಿ ಇಟ್ಕೊಂಡಿದ್ದೀರಾ. ನಿಮ್ಮ ಎಕ್ಸ್ಪ್ರೆಷನ್ಸ್ ಮತ್ತು ನಿಮ್ಮ ಫೀಲಿಂಗ್ಸ್ನೆಲ್ಲ ಟೈಟಾಗಿ ಇಟ್ಕೊಂಡಿದ್ದೀರಾ. ನೀವೇನು ಹೇಳ್ತಾ ಇಲ್ಲ. ಅವರೇ ಬಂದು ನಿಮ್ಮನ್ನ ಅಪ್ರೋಚ್ ಮಾಡಲಿ ಅನ್ನೋವಂಥ ಎನರ್ಜೀಸ್ ನಿಮಗಿದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ಗೆ ನಿಮ್ಮ ಪರ್ಸನ್ ಕೂಡ ಏನೇ ಒಂದು ಆ್ಯಕ್ಷನ್ ತಗೊತಾ ಇಲ್ಲ. ಇಲ್ಲಿ ನೋಡಿ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಎನರ್ಜೀಸ್ ಹೇಗಿದೆ ಅಂದರೆ, ನಿಮ್ಮ ಎನರ್ಜೀಸ್ ಇದೆ 4 ಆಫ್ ಪೆಂಟಕಲ್ಸ್ ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿ ಇದೆ 4 ಆಫ್ ಕಪ್ಸ್. ಸೊ 4 ಆಫ್ ಪೆಂಟಕಲ್ಸ್ ಆ್ಯಂಡ್ 4 ಆಫ್ ಕಪ್ಸ್ ಬಂದಾಗ ಇದು ಬ್ಲಾಕೇಜ್ ಎನರ್ಜೀಸ್. ದೀಸ್ ಆರ್ ಬ್ಲಾಕೇಜಸ್. ಓಕೆ, ನೀವು ನಿಮ್ಮ ಭಾವನೆಗಳನ್ನ ನಿಮ್ಮ ಪರ್ಸನ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಅದೇ ರೀತಿ ನಿಮ್ಮ ಪರ್ಸನ್ ಒಂದು ಸ್ಟಕ್ ಫೀಲಿಂಗ್, ಲೈಫಲ್ಲಿ ಸ್ಟಕ್ ಎನರ್ಜಿ ಥರ ಫೀಲಿಂಗ್ ಇದೆ ಅವ್ರಿಗೆ. ಏನು ಮುಂದೆ ಹೋಗ್ತಾ ಇಲ್ಲ, ಮುಂದೆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಆ್ಯಂಡ್ ಯಾವ ಪ್ಲೇಸಲ್ಲಿ ಅವ್ರು ಇದ್ದಾರೆ ಅದರಲ್ಲಿ ತುಂಬ ಬೋರ್ಡ್ ಫೀಲಿಂಗ್ ಇದೆ ಅವ್ರಿಗೆ. ಯಾಕಂದರೆ ಅವ್ರ ಲೈಫಲ್ಲಿ ಒಂದು ಚಾಯ್ಸ್ ಮಾಡಬೇಕು. ಈ ರೀಡಿಂಗ್ ವಾಚ್ ಮಾಡೋಂಥ ಆಡಿಯನ್ಸಲ್ಲಿ ಕೆಲವೊಂದು ಆಡಿಯನ್ಸ್ಗೆ ನಿಮ್ಮ ಪರ್ಸನ್ ಒಂದು ಚಾಯ್ಸ್ ಮಾಡಬೇಕಾಗಿದೆ. ನಿಮ್ಮ ಮತ್ತು ಇನ್ನೊಂದು ಪರ್ಸನ್ ಮಧ್ಯೆ ಚಾಯ್ಸ್ ಮಾಡಬೇಕು. ಆದರೆ ಅವರು ಯಾವುದೇ ಒಂದು ಚಾಯ್ಸ್ ಅಥವಾ ಡಿಸಿಷನ್ನ ತೊಗೊತಾ ಇಲ್ಲ ಆ್ಯಂಡ್ ಅವ್ರಿಗೇನು ತೊಗೊಳೋಂಥ ಸ್ಟೇಜಲ್ಲಿ ರೆಡಿ ಇಲ್ಲ. ಇವಾಗ ಹೇಗೆ ಲೈಫ್ ನಡೀತಾ ಇದೆ ಹಾಗೇ ನಡೀತಾ ಇರಲಿ ಆ್ಯಂಡ್ ಬಟ್ ಅದೇ ಒಂದು ಪ್ಯಾಟ್ರನಿಂದ ಅವರಿಗೆ ತುಂಬ ಸ್ಟಕ್ ಫೀಲಿಂಗ್ ಆ್ಯಂಡ್ ಬೋರ್ಡ್ ಫೀಲಿಂಗ್ ಕೂಡ ಇದೆ. ಓಕೆ, ಈ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಎನರ್ಜೀಸ್ ಮಧ್ಯ ಮೇಜರ್ ಬ್ಲಾಕೇಜಸ್ ಇದೆ. ಈ ಥರ ಬ್ಲಾಕೇಜಸ್ ಇರಬೇಕಂದ್ರೆ ಈ ಥರ ಒಂದು ಕನೆಕ್ಷನ್ಗೆ ಯಾವುದೇ ಒಂದು ಫ್ಯೂಚರ್ ಇರೋವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಓಕೆ, ಸೊ ಈ ಪರ್ಸನ್ ಓಕೆ, ನೀವು ಏನು ಹೇಳ್ಕೊತಾ ಇಲ್ಲ ಆ್ಯಂಡ್ ಈ ಪರ್ಸನ್ ಕೂಡ ಏನು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ರೀಸನ್ ಕೆಲವೊಬ್ಬರು ಮತ್ತು ಅಗೇನ್ ದೆರ್ ಇಸ್ ಅ ಥರ್ಡ್ ಪಾರ್ಟಿ. ಓಕೆ, ಕೆಲವು ಜನರಿಗೆ ಯಾರ್ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ಥರ್ಡ್ ಪಾರ್ಟಿ ಕನೆಕ್ಷನ್ ಕೂಡ ಇದೆ. ಕೆಲವೊಂದು ಮ್ಯಾರಿಡ್ ಸಿನಾರಿಯೋ ಆ್ಯಂಡ್ ಸಪ್ರೇಷನಲ್ಲೂ ಹೋಗ್ತಾ ಇರ್ಬೋದು. ಇದು ಆ ಥರ ಕಂಡೀಷನ್ ಇದೆ. ಕೆಲವೊಬ್ಬರು ಅನ್ಮ್ಯಾರಿಡ್ ಇಲ್ದಿರನೂ ಥರ್ಡ್ ಪಾರ್ಟಿ ಇರ್ಬೋದು. ನೀವು ನಿಮ್ಮ ಪರ್ಸನ್ಗೆ ಥರ್ಡ್ ಪಾರ್ಟಿ ಬಗ್ಗೆ ದೇ ಆರ್ ವೆರಿ ಇಮೋಷನಲ್. ಓಕೆ, ದೇ ಆರ್ ವೆರಿ ಇಮೋಷನಲ್ ಆ್ಯಂಡ್ ಸ್ಟಿಲ್ ಅವ್ರಿಗೆ ತುಂಬ ಅವ್ರ ಬಗ್ಗೆ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇನ್ನೂ ಜಾಸ್ತಿ ಇದೆ. ಬಟ್ ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಾಗಲಿ ಹೇಳ್ಕೊಳ್ಳೋದಾಗಲಿ ಅವರು ಹೇಳೋದಿಲ್ಲ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಅದಕ್ಕೋಸ್ಕರ ಈ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಹಿ ಆರ್ ಶಿ ಈಸ್ ವೆರಿ ಸ್ನೀಕಿ. ಅಂದರೆ ಯಾರಿಗೂ ಒಬ್ಬರಿಗೆ ಅವರು ಕರೆಕ್ಟಾಗಿ ನಿಜ ಹೇಳ್ತಾ ಇಲ್ಲ. ಯಾರು ಥರ್ಡ್ ಪಾರ್ಟಿ ಸಿನಾರಿಯೋಸ್ ಇದೆ ಅವರು ನಿಮಗೂ ಸುಳ್ಳು ಹೇಳ್ತಾ ಇದ್ದಾರೆ, ಥರ್ಡ್ ಪಾರ್ಟಿಗೂ ಸುಳ್ಳು ಹೇಳ್ತಾ ಇದ್ದಾರೆ. ಆ ಕಡೆಯೂ ಟ್ರಿಕ್ ಮಾಡ್ತಾ ಇದ್ದಾರೆ, ಈ ಕಡೆಯೂ ಟ್ರಿಕ್ ಮಾಡ್ತಾ ಇದ್ದಾರೆ. ಸೊ ಈಸ್ ವೆರಿ ಸ್ನೀಕಿ. ಓಕೆ, ಇದು ಕಾಷನ್ ಇದೆ. ನಿಮ್ಮ ಪರ್ಸನ್ ಎಲ್ಲ ಆನೆಸ್ಟಾಗಿ ಹೇಳ್ತಾ ಇಲ್ಲ, ಎಲ್ಲ ಮುಚ್ಚಿಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಇದೆ, ಥರ್ಡ್ ಪಾರ್ಟಿ ಬಗ್ಗೆ ಅವ್ರಿಗೆ ಇನ್ನೂ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಸೊ ಕೆಲವೊಂದು ಆಡಿಯನ್ಸ್ಗೆ ನಿಯರ್ ಫ್ಯೂಚರಲ್ಲಿ ಇದು ಗೊತ್ತಾಗ್ಬಿಟ್ಟು ಹಾರ್ಟಿಗೆ ಆಗುವಂಥ ಚಾನ್ಸಸ್ ಕೂಡ ಇದೆ. ಅಗೇನ್ ಟ್ರಿಗರ್ ವಾರ್ನಿಂಗ್. ಈ ಕನೆಕ್ಷನ್ ಯಾರು ನೋಡ್ತಾ ಇದ್ದೀರಾ, ಯಾರು ಎನರ್ಜಿ ಅಪ್ಡೇಟ್ ನೋಡ್ತಾ ಇದ್ದೀರಾ, ಕೆಲವೊಬ್ಬರಿಗೆ ಹಾರ್ಟ್ ಬ್ರೇಕ್ ಅಥವಾ ಬ್ರೇಕಪ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಈ ಕನೆಕ್ಷನ್ ಒಂದು ಎಂಡಿಂಗ್ ಹೋಗುತ್ತೆ. ಯಾಕಂದರೆ ಈ ಕನೆಕ್ಷನಲ್ಲಿ ತುಂಬ ಬ್ಲಾಕೇಜಸ್ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ಇಸ್ ಎಸ್ಪೆಷಲಿ ಬ್ಲಾಕ್ಡ್, ವೆರಿ ಕನ್ಫ್ಯೂಸ್ಡ್ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ ಕೂಡ ಇದೆ.
ಇವರು ಆಲ್ಸೋ ಅವರಿಗೆ ಒಂದು ಸುಳ್ಳು ಹೇಳಿಬಿಟ್ಟು ಒಂದು ಮಾಸ್ಕನ್ನ ಕೂಡ ಹಾಕ್ಕೊಂಡಿದ್ದಾರೆ. ನಿಮ್ಮ ಹತ್ರ ಆನೆಸ್ಟಾಗಿ ಏನೂ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಎರಡೂ ಪಾರ್ಟಿಯಿಂದ ಬ್ಲಾಕೇಜಸ್ ಇದೆ. ಆ್ಯಂಡ್ ಇವ್ರಿಗೆ ಆಪ್ಷನ್ಸ್ ಇದೆ. ನೀವೊಂದು ಆಪ್ಷನ್ಸ್, ಥರ್ಡ್ ಪಾರ್ಟಿ ಒಂದು ಆಪ್ಷನ್. ಆ್ಯಂಡ್ ಇವರ ಒಂದು ಗ್ರ್ಯಾಂಡ್ ಪ್ಲ್ಯಾನಲ್ಲಿ ಇವರು ಅಬ್ರಾಡ್ ಟ್ರಾವೆಲ್ ಮಾಡಬೇಕು ಅಂತಲೂ ಇದೆ. ವೆದರ್ ಇಟ್ ಈಸ್ ಥ್ರೂ ವರ್ಕ್ ಆರ್ ಅವರ ಒಂದು ಪ್ರಾಜೆಕ್ಟ್, ವೆದರ್ ಇಟ್ ಈಸ್ ಫನ್ ಟ್ರಾವೆಲ್. ಸೊ ಅಬ್ರಾಡಲ್ಲಿ ಹೋಗ್ಬಿಟ್ಟು ಸೆಟಲ್ ಮಾಡಬೇಕು, ಅಥವಾ ಅವ್ರದ್ದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಥ್ರೂ ವರ್ಕ್ ಹೋಗಬೇಕು ಅನ್ನೋದೂ ಒಂದು ಆಪ್ಷನ್. ಸೊ ಅವ್ರಿಗೆ ಎಲ್ಲ ಥರ ಆಪ್ಷನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ, ಡಿಸ್ಟ್ರಾಕ್ಟು ಮಾಡ್ತಾ ಇದೆ. ಯಾವ್ದು ಚೂಸ್ ಮಾಡಬೇಕು, ಚೂಸ್ ಮಾಡಬಾರ್ದು ಅನ್ನೋಂಥ ಕ್ಲಾರಿಟಿ ಈ ಪರ್ಸನ್ಗಿಲ್ಲ. ಸೊ ಇದರಿಂದ ಈ ಬ್ಲಾಕೇಜಸ್ಸಿಂದ ಈ ಕನೆಕ್ಷನ್ ಎಂಡ್ ಆಗುತ್ತೆ, ಅಥವಾ ಬ್ರೇಕಪ್ ಆಗುತ್ತೆ. ಆ್ಯಂಡ್ ಈ ಪರ್ಸನ್ನಿನ ಹಾರ್ಟ್, ಓಕೆ, ಸದ್ಯದಲ್ಲಿ ಯಾವುದೇ ಒಂದು ಹೀಲ್ ಆಗಿಲ್ಲ. ದೇ ಆರ್ ನಾಟ್ ಹೀಲ್ಡ್ ಆ್ಯಂಡ್ ದೇ ಆರ್ ನಾಟ್ ಓಪನ್. ಯೂನಿವರ್ಸ್ ಕಡೆಯಿಂದ ಬರೋವಂಥ ಯಾವುದೇ ಒಂದು ಕನೆಕ್ಷನ್ಸ್ಗೆ ಓಪನ್. ಸದ್ಯಕ್ಕೆ ತುಂಬ ಲೋ ವೈಬ್ರೇಷನಲ್ ಎನರ್ಜೀಸ್ ಇದೆ ಈ ಪರ್ಸನ್. ಮತ್ತು ಇವರ ಒಂದು ಯಾವುದೇ ಒಂದು ಇಮೋಷ್ನಲ್ ಕನೆಕ್ಷನ್ ಆ್ಯಂಡ್ ರಿಲೇಷನ್ಶಿಪ್ಸ್ ಆಗಬೇಕಂದ್ರೆ ಒಬ್ಬರ ಮನಸ್ಸು ಸಂಪೂರ್ಣವಾಗಿ ಹಾರ್ಟ್ ಚಕ್ರ ಹೀಲ್ ಆಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಓಪನ್ ಟು ರಿಸೀವ್ ಆಲ್ ದ ಎನರ್ಜೀಸ್ ಫ್ರಮ್ ಔಟ್ಸೈಡ್, ರಿಸೀವ್ ಆಲ್ ದ ಎನರ್ಜೀಸ್ ಫ್ರಮ್ ಯೂನಿವರ್ಸ್. ಯಾವಾಗ ಒಂದು ಹೈ ವೈಬ್ರೇಷನಲ್ ಎನರ್ಜೀಸ್ ಇರುತ್ತೆ, ಆವಾಗ ಎಲ್ಲ ಕನೆಕ್ಷನ್ಸ್ ಅಥವಾ ಎನರ್ಜೀಸ್ ತುಂಬ ಹೈ ಲೆವೆಲ್ ಆಗಿಬಿಟ್ಟು ಅಂಥ ಒಂದು ಕನೆಕ್ಷನ್ಸ್ ಚೆನ್ನಾಗಿ ಫ್ಲೋಟ್ ಆಗುತ್ತೆ. ಇಟ್ ವಿಲ್ ಗೋ ಥ್ರೂ ಎ ಗುಡ್ ಫ್ಲೋ. ಬಟ್ ಸದ್ಯಕ್ಕೆ ಅವ್ರು ಈ ಸ್ಟೇಟಲ್ಲಿಲ್ಲ, ಆ್ಯಂಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಯಾ ನೀವು ಈ ಪರ್ಸನ್ಗೆ ವೇಟ್ ಆಗೋದಾದರೆ ಅಗೇನ್ ಒನ್ ಮೋರ್ ಟ್ರಿಗರ್ ವಾರ್ನಿಂಗ್. ನೀವು ಬಹಳ ಟೈಮ್ ವೇಟ್ ಮಾಡಬೇಕಾಗತ್ತೆ. ಇವ್ರು ತುಂಬ ಸ್ಲೋ ಆಗಿ ಏನಾದರೂ ಆ್ಯಕ್ಷನ್ ತೊಗೋತಾರೆ ನಿಮ್ಮ ಕಡೆ ತೊಗೋಬೇಕಂದ್ರೆ ಮಿನಿಮಮ್ 7 ಮಂತ್ಸ್ ವೇಟ್ ಮಾಡಬೇಕಾಗತ್ತೆ. ಏನಾದ್ರೂ ಒಂದು ಹಿಂಟ್ ಸಿಗೋದಕ್ಕಾದ್ರೂ ನೀವು 7 ಮಂತ್ಸ್ ವೇಟ್ ಮಾಡಬೇಕಾಗತ್ತೆ. ವೆರಿ ಲಾಂಗ್ ವೇಟ್ ಇದೆ. ಆ್ಯಂಡ್ ಇವರು ತುಂಬ ಸ್ಲೋ ಆಗಿ ಮೂವ್ ಮಾಡ್ತಾರೆ. ವೆರಿ ಸ್ಲೋ ಮೂಮೆಂಟ್. ಓಕೆ, ವೇಟ್ ಮಾಡೋವಂಥ ಪೇಷನ್ಸ್ ಇರಬೇಕು. ಆ್ಯಂಡ್ ಏನೋ ಒಂದು ಪಾಸಿಟಿವ್ ಫ್ಯೂಚರ್ ಕೂಡ ಸಿಗ್ತಾ ಇಲ್ಲ. ಆ್ಯಂಡ್ ಮೋಸ್ಟ್ಲಿ ಈ ಪರ್ಸನ್ ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ. ತುಂಬ ಜಾಸ್ತಿ ಅವರ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ದೇ ಆರ್ ನಾಟ್ ಓಪನ್. ಅವ್ರ ಹಾರ್ಟ್ ಹೀಲ್ ಆಗಿಲ್ಲ. ಆ್ಯಂಡ್ ಒಂಥರ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಡಿಸೆಪ್ಟಿವ್ ಎನರ್ಜೀಸ್, ಮೋಸದ ಎನರ್ಜೀಸ್ ಕೂಡ ಇದೆ. ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಸೀರಿಯಸ್ ಇಲ್ಲ. ದೇ ಜಸ್ಟ್ ಹ್ಯಾವ್ ಸಮ್ ಗುಡ್ ಟೈಮ್. ಸ್ವಲ್ಪ ಫನ್ ತೊಗೊತಾರೆ, ಗುಡ್ ಟೈಮ್ಗೋಸ್ಕರ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದರ್ವೈಸ್ ನಿಮ್ಮ ಒಂದು ಪರ್ಸನ್, ನೀವು ಯಾರ ಬಗ್ಗೆ ಎನರ್ಜಿ ಅಪ್ಡೇಟ್ ತೊಗೊತೀರಾ, ದೇ ಆರ್ ನಾಟ್ ರೆಡಿ ಫಾರ್ ಅ ಕನೆಕ್ಷನ್. ಓಕೆ, ಪೈಲ್ 3 ಸ್ವಲ್ಪ ಹೆವಿ ಎನರ್ಜೀಸ್ ಇತ್ತು. ಓಕೆ, ಇಲ್ಲಿ ತನಕ ನೀವು ವಾಚ್ ಮಾಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪೈಲ್ 3. ಸೊ ಇಲ್ಲಿಗೆ ನಾವು ಇವತ್ತಿನ ಎನರ್ಜಿ ಅಪ್ಡೇಟ್, ಲವ್ ಎನರ್ಜಿ ಚೆಕ್ ಇನ್, ಅವರ ಎನರ್ಜಿ ಅಪ್ಡೇಟ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವ್ಯೂವರ್ಸ್. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ಈ ರೀಡಿಂಗ್ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ಆ್ಯಂಡ್ ನಿಮ್ಗೇನಾದ್ರೂ ನಿಮ್ಮ ಸ್ಪೆಸಿಫಿಕ್ ಸಿಚುವೇಶನ್ಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಚೆಕ್ ಮಾಡಿ ನೀವು ಪರ್ಸ್ನಲ್ ರೀಡಿಂಗ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. And thank you for all your support once again. I'll see you with another reading. Thank you so much.